ಶೇಂಗಾ ಹೋಳಿಗೆ ಮಾಡುವ ವಿಧಾನ. ನಾ ಅರ್ಧ ಚೀಲ ಶೇಂಗಾ ತೊಗೊಂಡಿನಿ ರೀ. ಇಟ್ಕೊಂಡೀನಿ ನೋಡಿರಿ. ನಾನು ಬೆಲ್ಲ ತೊಗೊಂಡಿನಿ ರೀ ಅರ್ಧ kg. ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಇಟ್ಕೊಂಡೀನಿ ನೋಡಿರಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೀನಿ ರೀ. ಮತ್ತು 2 ಸ್ಪೂನು ಕಡಲೆ ಪುಡಿ ಹಾಕೀನಿ ನೋಡಿರಿ. ಪುಟಾಣಿ ಪುಡಿ ನೋಡಿರಿ. ಇದು 2 ಸ್ಪೂನ್ ಹಾಕೀನಿ ರೀ. ಯಾಕಂದ್ರೆ ಅದು ಎಣ್ಣೆ ಬಿಟ್ಕೊಳಲ್ರಿ. ಬೆನೆಸುವಾಗ ಎಣ್ಣೆ ಬಿಟ್ಕೊಳಲ್ರಿ. ಅದಕ್ಕೋಸ್ಕರ ಪುಟಾಣಿ ಪುಡಿ ಹಾಕೀನಿ ನೋಡಿರಿ. ನಾನು ಅಷ್ಟು ಮಿಕ್ಸ್ ಮಾಡ್ತೀನಿ ನೋಡಿರಿ. ಇವಾಗ ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನೋಡಿರಿ. ಇವಾಗ ಒಂದು ಸ್ವಲ್ಪ ಒಂದು ವಾಟದಷ್ಟು ನೀರು ಬಿಸಿ ಮಾಡ್ಕೋಬೇಕ್ರಿ. ಬಿಸಿ ಮಾಡ್ಕೊಂಡು ಸ್ವಲ್ಪ ಹಾಕ್ಯಂಡು ಕಲಸ್ಕೋಬೇಕು ನೋಡಿರಿ. ಬೆಸ್ಟ್ ಚೆಂದ ನಾದ್ಕೋಬೇಕ್ರಿ. ಇವಾಗ ಈ ಥರ ನಾದ್ಬೇಕು ನೋಡಿರಿ. ಅದು ಎಣ್ಣೆ ಬರ್ಬೇಕು ನೋಡಿರಿ. ಆ ಥರ ಎಣ್ಣೆ ಬಿಟ್ಕೋಬೇಕು. ಆ ಥರ ನಾದ್ಬೇಕು ನೋಡಿರಿ. ಚೆಂದಾಗಿ ಈ ಥರ ಬರ್ಬೇಕು ನೋಡಿರಿ. ಅದು ಅದಕ್ಕೆ ಬರ್ಬೇಕ್ರಿ. ಅದು ಸಣ್ಣ ಸಣ್ಣ ಉಂಡೆ ಕಟ್ಕೊಳಕತ್ತಿ ನೋಡಿರಿ. ನಾವು ಹೋಳಿಗೆ ಮಾಡೋಕ್ಕೆ ಎಣ್ಣೆ ನೋಡಿರಿ ಎಷ್ಟು ಬಿಟ್ಟೈತೆ ನೋಡಿರಿ. ನೋಡಿರಿ, ಶೇಂಗಾ ಹೋಳಿಗೆ ಯಾರಿಗೆ ಇಷ್ಟ ಇಲ್ಲರಿ. ಸಣ್ಣ ಮಕ್ಕಳಿಂದ ದೊಡ್ಡರವರೆಗೆ ಎಲ್ಲರಿಗೂ ಇಷ್ಟ ಆಗ್ತಾವೆ ನೋಡಿರಿ ಶೇಂಗಾ ಹೋಳಿಗೆ. ನೋಡಿರಿ, ನಾನು ಮೈದಾ ಹಿಟ್ಟು ನಾದಿಟ್ಕೊಂಡಿದ್ದೀನಿ ರೀ. ಎಲೆ ಹಾಕ್ಕೊಳಕತ್ತೀನಿ ನೋಡಿರಿ. ಹಿಂಗೆ ಲಟ್ಟಿಸ್ಕೋಬೇಕು ನೋಡಿರಿ. ಸಣ್ಣದಾಗಿ ಲಟ್ಟಿಸ್ಕೊಂಡು ಅದಕ್ಕೆ ತುಂಬ್ಕೋಬೇಕ್ರಿ ಹೂರಣ. ಈ ಥರ ನೋಡಿರಿ. ಇವೆಲ್ಲವೂ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ರೀ. ನಾನು ಈ ಥರ ತುಂಬ್ಕೊತೀನಿ ನೋಡಿರಿ. ಈ ಥರ ಎಲ್ಲ ಹೋಳಿಗೆ ಮಾಡ್ಕೊಂಡು ಇಟ್ಕೊತೀನಿ ನೋಡಿರಿ. ಹೂರಣ ಇದು ಮೈದಾ ಒಂದಾದ ಇರ್ಬೇಕು ನೋಡಿರಿ. ಅದು ಒಂದು ಗಟ್ಟಿ ಒಂದು ಅಳಕ್ಕೆ ಆಗ್ಬಾರ್ದು ರೀ. 2 ಸೇಮ್ ಅದ ಇರ್ಬೇಕು ರೀ. ಆ ಥರ ಇದ್ರೆ ಹೋಳಿಗೆ ಚೆನ್ನಾಗಿ ಬರ್ತವೆ ನೋಡಿರಿ. ಒಟ್ಟಾರೆ ಹಿಂಗೆಲ್ಲ ಮುರಿಯೋಂಗಿಲ್ಲ. ಲಟ್ಸಕತ್ತೀನಿ ನೋಡಿರಿ ಹೋಳಿಗೆನ. ಸ್ವಲ್ಪ ಮೈದಾ ಹಿಟ್ಟು ಹಚ್ಚಿ ಲಟ್ಸ್ಕೋಬೇಕು ನೋಡಿರಿ. ಈ ಥರ ನೋಡಿ ಎಷ್ಟು ಚಂದ ಬರ್ತಾವೆ ನೋಡಿರಿ ಹೋಳಿಗೆ. ಶೇಂಗಾ ಹೋಳಿಗೆ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಈ ಥರ ಮಾಡಿಟ್ಕೊಂಡು ನೋಡಿರಿ. ಮತ್ತೊಂದು ಮಾಡ್ತೀನಿ ನೋಡಿರಿ. ಇಲ್ಲಿ Incoming call from fellow Bajaj Finance identified by Truecaller. ಈ ಥರ ಅನ್ನ ಮಾಡ್ಕೋಬೇಕ್ರಿ. ಇದು ಒಂದು ಮಾಡಿದ್ದು ನೋಡಿರಿ. ಎಲ್ಲದು ಉಳಿದಿದ್ದು ಎಲ್ಲ ಈ ಥರ ಮಾಡಿಟ್ಟಂತ ನೋಡಿರಿ. ನಾನು ಎಣ್ಣೆ ಹಾಕಿ ಲಟ್ಟಿಸೋದು ಬೆನೆಸೋದು ಏನು ಬೇಕಿಲ್ಲರಿ. ಎಣ್ಣೆನ ಬೇಕಿಲ್ಲರಿ ಇದಕ್ಕೆ. ತವಾ ಬಿಸಿ ಮಾಡೋಕೆ ಇಟ್ಟಿನಿ ರೀ. ನಾನಿಲ್ಲಿ ಹಾಕ್ತೀನಿ ನೋಡಿರಿ. ಒಂದು ಈ ಥರ ಬೆನೆಸ್ಬೇಕು ನೋಡಿರಿ. ಪುಟಾಣಿ ಹಿಟ್ಟು ಯಾಕೆ ಹಾಕಿನಂದ್ರೆ ಇದು ಹಂಚಿಗೆ ಹತ್ತಿಯಬಾರ್ದಂತ ಹಾಕಿ ನೋಡಿರಿ.
ಅದು ಎಣ್ಣೆ ಬಿಟ್ಕೊಂಡು ಹಂಚಿಗೆ ಹತ್ತಿ ಬಿಡುತ್ತೆ ಅದು ಅಂಟಿಗೆಂಬಿಡುತ್ತೆ. ಅದಕ್ಕಾಗಲಿ ನಾನು 2 ಸ್ಪೂನ್ ಪುಟಾಣಿ ಹಿಟ್ಟು ಹಾಕಿನಿ ನೋಡಿರಿ. ಈ ಥರ ಬೆನೆಸ್ಬೇಕು ನೋಡಿರಿ. ಈ ಥರ ಹೊಳಿಸಿ ಸಣ್ಣ ಉರಿಲಿ ತಿರುವಾಕಿ ಬೆನ್ಸ್ಕೋಬೇಕು ನೋಡಿರಿ. ಈ ಥರ ಚೆಂದ ಬೆಂದೈತೆ ನೋಡಿರಿ. ಹೆಂಗೆ ಕಾಣತ್ತೈತೆ ನೋಡಿರಿ, ಬೆಳ್ಳಗೆ ಈ ಥರ ಹೊಳಿಸಿ ಹಾಕ್ಬೇಕ್ರಿ. ಹಾಗಂದು ಚೆಂದ ಬೆನಿತೈತೆ ರೀ. ಹಾಗಾದ್ರೆ ಮೆತ್ತಗಾಗಲ್ರಿ. ಎಷ್ಟು ಚಂದ ಬಂದೈತೆ ನೋಡಿರಿ. ಮತ್ತೊಂದು ಹಾಕಿ ನೋಡಿರಿ ನಾನು. ಈ ಥರ ಸಣ್ಣ ಉರಿಯಾಗ ಬೆನೆಸ್ಬೇಕು ನೋಡಿರಿ. ಈ ಥರ ಹೊಳಿಸಿ ಹಾಕ್ಕೋಬೇಕ್ರಿ. ಈ ಥರ ನೋಡಿರಿ ಎಷ್ಟು ಚಂದ ಬಂದೈತೆ ನೋಡಿರಿ. ಅಷ್ಟು ಈ ಥರ ಬೆನ್ಸೇನಿ ನೋಡಿರಿ ನಾನು. ಎಷ್ಟು ಚಂದ ಬಂದ ನೋಡಿರಿ. ಇದೇನು ಭಾಳ ಈಜಿ ರೀ ಇವನ್ನ ಮಾಡೋದು. ಯಾವಾಗ ಬೇಕಾದ್ರೂ ಮಾಡ್ಕೋಬೋದ್ರಿ ನಾವು.